ಸಂಸ್ಥಾಪನಾ ದಿನಾಚರಣೆ ದಟ್ ಈಸ್ ಡೈಮಂಡ್ ಜೂಬ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದು ಒಂದು ವಿಷಯ ನಾನೇ ಹಾಕ್ಕೊಂಡಿದ್ದೀವಿ ನಮ್ಮ GKVKಯಲ್ಲಿ. ಹಾಗೆ ಎರಡನೇದು ಇಂಟರ್ನ್ಯಾಷನಲ್ ಮಶ್ರೂಮ್ ಸಬ್ಮಿಟ್. ಸೊ ಈ ಎರಡು ಕಾರ್ಯಕ್ರಮದ ಬಗ್ಗೆ ಇವತ್ತು ನಾವು ಪ್ರೆಸ್ ಮೀಟ್ನ ಇಟ್ಕೊಂಡಿದ್ದೀವಿ. ಸೊ ಡಾಕ್ಟರ್ N. ಉಮಾಶಂಕರ್ ಸರ್, ಪ್ರಾಧ್ಯಾಪಕ ಪ್ರೊಫೆಸರ್ ಆ್ಯಂಡ್ ಹೆಡ್ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅವರು ಈ ಕಾರ್ಯಕ್ರಮದ ಸ್ವಾಗತವನ್ನು ಮಾಡಲಿದ್ದಾರೆ. ಸರ್, ವೆಲ್ಕಮ್ ಸರ್. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ನಮ್ಮ ವೈಸ್ ಚಾನ್ಸಲರ್ ಅವರು ಅಲ್ಲಿಗೆ ಬರ್ತಾ ಇದ್ದಾರೆ. ಅವರು ಟ್ರಾಫಿಕಲ್ಲಿ ಸ್ವಲ್ಪ ಕಷ್ಟಕಾಗಿರೋದ್ರಿಂದ ಅದಕ್ಕೆ ಇವಾಗ ಮತ್ತೆ ಸುದ್ದಿಗೋಷ್ಠಿಯನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ನಮ್ಮ ಡೈರೆಕ್ಟರ್ ಆಫ್ ರಿಸರ್ಚ್ ಆದಂಥ ಶಿವರಾಮ್ ಸರ್ ಅವರಿಗೆ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಜೋಡಿಸ್ತಾ ಇದ್ದಾರೆ. ಮತ್ತು ಅನುರಾಗ್ ಇವರು ಮಿಲ್ಕಿ ವೇ ಮಶ್ರೂಮ್ ಸಬ್ಮಿಟ್ನ ರೂವಾರಿ ಹಾಗೂ ಮಿಲ್ಕಿ ವೇ ಕಂಪ್ನಿಯ ಹೆಡ್ ಆಗಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಈ ಸುದ್ದಿಗೋಷ್ಠಿಗೆ ಕೊಡ್ತಾ ಇದ್ದೀವಿ. ವೆಲ್ಕಮ್ ಸರ್. ಅದೇ ರೀತಿ ಲಕ್ಷ್ಯ ಸೇಠ್ ಇವರು ಮಶ್ರೂಮ್ ಎಕ್ಸ್ಚೇಂಜ್ ಕಂಪ್ನಿ ವತಿಯಿಂದ ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಸಹ ಈ ಸಹಭಾಗಿತ್ವದಲ್ಲಿ ಈ ಇಂಡಿಯಾ ಮಶ್ರೂಮ್ ಸಬ್ಮಿಟ್ನ ನಾವು ಹಮ್ಮಿಕೊಂಡಿದ್ದೀವಿ. ಅವ್ರಿಗೆ ಕೊಡ್ತಾ ಇದ್ದೀನಿ. ಐ ವೆಲ್ಕಮ್ ಯು. ನೆರೆದಿರುವಂತಹ ಎಲ್ಲ ಪತ್ರಕರ್ತರೆ, ಇದು ಏನು ಅಣಬೆ ಅಂತಾರಾಷ್ಟ್ರೀಯ ಶೃಂಗಸಭೆ ಅಂತ ನವೆಂಬರ್ 3 ಮತ್ತು 4ನೇ ತಾರೀಕು ಆಯೋಜಿಸ್ತಾ ಇದ್ದೀವಿ. ಇದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ತಾಂತ್ರಿಕ ಸಹಾಯದಿಂದ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಣಬೆ ಒಂದು ಪೌಷ್ಟಿಕ ಆಹಾರ, ಎರಡನೇ ಮಾತೇ ಇಲ್ಲ. ಗ್ರಾಹಕರಿಗೆ ಇದೊಂದು ಪೌಷ್ಟಿಕ ಆಹಾರ, ಉತ್ಪಾದಕರಿಗೆ ಇದೊಂದು ಲಾಭದಾಯಕ ಉದ್ದಿಮೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಅಣಬೆ ಶೃಂಗಸಭೆಯನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಇದೊಂದು ವೇದಿಕೆ. ಏನು ಅಣಬೆ ಕೃಷಿಯಲ್ಲಿ ಬರುವಂತಹ ಸಮಸ್ಯೆಗಳು, ಅಣಬೆ ಬೇಸಾಯ, ಇದು ಒಂಥರ ವೇಸ್ಟ್ ಟು ವೆಲ್ತ್ ಇದ್ದಂಗೆ. ನಾವು ಅಣಬೆ ಉತ್ಪಾದನೆ ಮಾಡಬೇಕು ಅಂತಂದರೆ ಸಾವಯವ ಗೊಬ್ಬರ ಉಪಯೋಗಿಸ್ತೀವಿ, ಇಲ್ಲಾಂದರೆ ಭತ್ತದ ಹುಲ್ಲನ್ನು ಉಪಯೋಗಿಸ್ತಾ ಇದ್ದೀವಿ. ಸೊ ವೇಸ್ಟ್ ಟು ವೆಲ್ತ್. ಭತ್ತದ ಹುಲ್ಲು ಅಂತಂದರೆ ರಾಗಿ ಹುಲ್ಲಾದರೆ ಹಸುಗಳು ಬೇಯ್ಕೊಳ್ತದೆ. ಭತ್ತದ ಹುಲ್ಲು ಯಾರು ಅಷ್ಟೊಂದು ಉಪಯೋಗಿಸಲ್ಲ, ಎಲ್ಲ ಅದನ್ನು ಬರ್ನ್ ಮಾಡಿಬಿಡ್ತಾರೆ. ಸೊ ಇಂತಹ ಸಮಯದಲ್ಲಿ ಇದು ವೇಸ್ಟ್ ಟು ವೆಲ್ತ್ ಇದ್ದಂಗೆ ಪೌಷ್ಟಿಕವಾದಂಥ ಆಹಾರ. ಈ ಅಣಬೆಯಲ್ಲಿ ಬೇಸಾಯ ಕ್ರಮಗಳು, ಆಮೇಲೆ ಇದರಲ್ಲಿ ಏನು ಸಂಶೋಧನೆ ನಡೀತಾ ಇದೆ, ಆಮೇಲೆ ಇದರಲ್ಲಿ ಬರುವಂಥ ರೋಗ ರುಜಿನಗಳು, ಮತ್ತು ಇದರ ವಾಣಿಜ್ಯೀಕರಣ ಹೇಗೆ ಮಾಡೋದು, ಮೌಲ್ಯವರ್ಧನೆ ಹೇಗೆ ಮಾಡೋದು, ಮಾರುಕಟ್ಟೆ ಹೇಗೆ ಸೃಷ್ಟಿಸೋದು, ಇವೆಲ್ಲವೂ ಸಹ ಈ ಒಂದು ಸಮ್ಮೇಳನದಲ್ಲಿ ವೇದಿಕೆ ಆಗುತ್ತೆ. ಇದು ನವೆಂಬರ್ 3 ಮತ್ತು 4ನೇ ತಾರೀಕು ಕೃಷಿ ವಿಶ್ವವಿದ್ಯಾಲಯದ ತಾಂತ್ರಿಕ ಸಹಾಯದೊಂದಿಗೆ ಇದು ನಡೀತಾ ಇದೆ. ಜೊತೆಗೆ ಮಿಲ್ಕಿ ವೇ ಇಂಡಸ್ಟ್ರಿಯಲಿಸ್ಟು ಪ್ಲಸ್ ಮಶ್ರೂಮ್ ಎಕ್ಸ್ಚೇಂಜ್ ಅಂತ ಇವರು ಇಂಡಸ್ಟ್ರಿಯಲ್ ಪಾರ್ಟ್ನರ್ಸು. ಸೊ ಇವರ ಒಂದು ಸಹಯೋಗದೊಂದಿಗೆ ಮತ್ತು ತಾಂತ್ರಿಕ ಸಹಾಯದೊಂದಿಗೆ ನಾವು ಮಾಡ್ತಾಯಿದ್ದೀವಿ. ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಣಬೆ ಸಂಶೋಧನೆ ಮತ್ತು ಅದರ ಒಂದು ಉತ್ಪಾದನೆ ಮತ್ತು ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ, ಇವೆಲ್ಲದರ ಬಗ್ಗೆ ನಾವು ಸಂಶೋಧನೆಯನ್ನು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೊಂದು ಉತ್ತಮವಾದಂತಹ ಉದ್ದಿಮೆ. ಹಾಗಾಗಿ ನಮಗೆ ಒಂದು ಇದೊಂದು ಬಂದಿರುವಂತಹ ಒಂದು ಸುಯೋಗ, ಈ ಒಂದು ಅಣಬೆ ಶೃಂಗಸಭೆ ನಾವು ಮಾಡಬೇಕು ಅಂತ. ಸೊ ಇದೊಂದು ಸುಮಾರು ಒಂದು 200 ಜನ ಈ ಒಂದು ಅಣಬೆ ಶೃಂಗಸಭೆಯಲ್ಲಿ ಭಾಗವಹಿಸ್ತಾರೆ. ಅಂತಾರಾಷ್ಟ್ರೀಯದಲ್ಲೂ ಸಹ ಇಂದ ಭಾಗವಹಿಸ್ತಾರೆ. ನಮ್ಮ ಒಂದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಏನಿದೆ, ಅದು ಸಹ ಈ ಒಂದು ಅಣಬೆ ಸಂಶೋಧನೆಯಲ್ಲಿ ಬಹಳ ಕೆಲಸ ಮಾಡಿದೆ. ಸೊ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು, ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಮಿಲ್ಕಿ ವೇ ಮತ್ತು ಮಶ್ರೂಮ್ ಎಕ್ಸ್ಚೇಂಜ್ ಇವರೆಲ್ಲರೂ ಒಟ್ಟುಗೂಡಿ ಈ ಒಂದು ಸಮ್ಮೇಳನವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಎಷ್ಟು ಬರ್ತಾರೆ ಸರ್ ಒಟ್ಟಾರೆ? ಒಟ್ಟಾರೆ ಸುಮಾರು ಒಂದು 200 ಜನ ಬರ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ.
ಫ್ರಮ್ ಮೋರ್ ದ್ಯಾನ್ 10 ಕಂಟ್ರೀಸಿಂದ ಬರ್ತಾ ಇರುತ್ತೆ. ಸ್ಥಳೀಯ ಕೃಷಿಕರಿಗೆ ಮತ್ತೆ ಅಂದರೆ ಬೆಳೆಗಾರರಿಗೆ ಹಾಂ. ಯಾವ್ಯಾವ ರೀತಿ ನೀವು ಸ್ಟೆಪ್ಸ್ ಅಲ್ಲಿ ಅನುಕೂಲಗಳು ಮಾಡ್ತಾ ಇದ್ದೀವಿ? ಇಲ್ಲಿ ಬಹಳ ಮುಖ್ಯವಾದ ಏನಪ್ಪ ಅಂತಂದರೆ ಅಣಬೆ ಬೀಜೋತ್ಪಾದನೆ ಒಂದು ಬಹಳ ಒಂದು ಕ್ಲಿಷ್ಟಕರವಾದಂತಹ ಒಂದು ತಾಂತ್ರಿಕತೆ. ಅಣಬೆ ಸ್ಪಾನ್ ಅಂತ ನಾವು ಏನು ಕರಿತೀವಲ್ಲ, ಈ ಅಣಬೆ ಬೀಜೋತ್ಪಾದನೆ ಮತ್ತು ಅಣಬೆ ಉತ್ಪಾದನೆ ಇವೆರಡೂ ಸಹ ಸ್ವಲ್ಪ ಆ ಒಂದು ಕೌಶಲ್ಯ ಬೇಕಾಗುತ್ತೆ. ಒಂದ್ಸತಿ ಆ ಕೌಶಲ್ಯವನ್ನು ಕಲಿತ ಮೇಲೆ ಒಳ್ಳೆಯ ಲಾಭದಾಯಕ ಉದ್ದಿಮೆ ಆಗಿದೆ. ಸೊ ಹಾಗಾಗಿ ಸ್ಥಳೀಯರಿಗೆ ಅದರಲ್ಲೂ ಸಹ ಏನು ನಮ್ಮ ಕೃಷಿಕರಿಗೆ ಒಂದು ಉಪಕಸುಬಿದ್ದಲ್ಲಿ ಮಾಮೂಲಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಾಮೂಲಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಭತ್ತದ ಹುಲ್ಲು ಬರ್ತದೆ. ಆ ಭತ್ತದ ಹುಲ್ಲನ್ನು ಉಪಯೋಗಿಸ್ಕೊಂಡು ಸಹ ಇರೋದ್ರಿಂದ ಇದು ಸಹ ಬಹಳ ಮುಖ್ಯವಾದಂತಹ ಒಂದು ಸಮಾರಂಭ. ಇದರಲ್ಲಿ ಸುಮಾರು ಪ್ರಶಸ್ತಿಯನ್ನು ಸಹ ಕೊಡ್ತಾ ಇದ್ದೀವಿ ವಿಜ್ಞಾನಿಗಳಿಗೆ. ಅವಿರತ ಏನು ಸಂಶೋಧನೆ ಮಾಡಿರ್ತಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಿದ್ದೀವಿ. ಸೇವಾ ಸಿಬ್ಬಂದಿಗೆ ಏನು ಐಡೆಂಟಿಫೈ ಮಾಡಿ ಅವ್ರಿಗೂ ಸಹ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಸೊ ಇವೆಲ್ಲವನ್ನು ಸೇರಿಸಿ ನಡೀತಾ ಇದೆ ನಾಳೆ ನಮ್ಮ ಒಂದು ಜಿಕೆವಿಕೆ ಆವರಣದಲ್ಲಿ. ಸರಿ, ಗ್ರಾಮೀಣ ರೈತರಿಗೆ ಹಾಗಾಗಿ ಕಾಳೆಯ ಕೃಷ್ಣಮೂರ್ತಿ ನ್ಯಾಷನಲ್ ಅವಾರ್ಡ್ ಬೆಸ್ಟ್ ರಿಸರ್ಚ್ ಅಂತ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರಬೇಕು, ಕಾಳೆಯ ಕೃಷ್ಣಮೂರ್ತಿ ಅವರು ಅಂತಂದರೆ ಅವರು ಪೆಟ್ನೇಮೆ KK ಅಂತ ಇದ್ದರು. ಸುಮಾರು 11 ವರ್ಷಗಳ ಕಾಲ ನಮ್ಮ ಸಂಶೋಧನೆಯನ್ನು ಮುನ್ನಡೆಸಿದ್ರು. 1979ರಿಂದ 89ರವರೆಗೂ 11 ವರ್ಷ ಅವರು ಸಂಶೋಧನಾ ನಿರ್ದೇಶಕರಾಗಿದ್ದರು. 89ರಿಂದ 92ರವರೆಗೂ ಅವರು ಕುಲಪತಿಗಳಾಗಿದ್ದರು. ಸೊ ಇವರ ಹೆಸರಿನಲ್ಲಿ ಅತ್ಯುತ್ತಮ ಸಂಶೋಧನೆ ಮಾಡಿದಂಥ, ದೇಶದಲ್ಲೇ ಅತ್ಯುತ್ತಮ ಸಂಶೋಧನೆ ಮಾಡಿದ್ದನ್ನು ಅವರಿಗೆ ನಾವು ನಾಳೆ ಅವಾರ್ಡನ್ನು ಕೊಡ್ತಾ ಇದ್ದೀವಿ. ಇದು ಒಂದು. ಎರಡನೇದು ನಾಗಮ್ಮ ದತ್ತಾತ್ರೇಯ ರಾವ್ ದೇಸಾಯಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದು ಸಹ ಒಂದು ರಾಜ್ಯದಲ್ಲಿ ಅತ್ಯುತ್ತಮ ಏನು ರೈತರಿಗೆ ನಮ್ಮ ತಾಂತ್ರಿಕತೆಗಳು ಎಷ್ಟರ ಮಟ್ಟಿಗೆ ಅದು ವರ್ಗಾವಣೆ ಆಗಿದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅದರಲ್ಲಿ ಶ್ರಮಿಸಿದಂಥ ವ್ಯಕ್ತಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಯುವ ವಿಜ್ಞಾನಿ ದಿವ್ಯಚೇತನ SM ಕೃಷ್ಣ ಯುವ ವಿಜ್ಞಾನಿ ಅವಾರ್ಡ್. ಸೊ ಇದು ಸಹ ನಾಳೆ ಇದನ್ನು ಕೊಡ್ತಾ ಇದ್ದೀವಿ. SM ಕೃಷ್ಣ ಯುವ ವಿಜ್ಞಾನಿ 45 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಇದನ್ನು ಸಹ ನಾವು ಕೊಡ್ತಾ ಇದ್ದೀವಿ. 7 ಸೇವಾ ಪ್ರಶಸ್ತಿಗಳಿದ್ದಾವೆ. ಜೊತೆಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಾಹ್ಯ ಅನುದಾನವನ್ನು ತಂದಿರುವಂತಹ, ಎಕ್ಸ್ಟರ್ನಲಿ ಫಂಡೆಡ್ ಪ್ರಾಜೆಕ್ಟ್ಸ್ ತಂದಿರುವಂಥ ಅವರಿಗೆ ಇನ್ಸೆಂಟಿವ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಇವೆಲ್ಲವೂ ಸೇರಿ ಸುಮಾರು 96 ಅವಾರ್ಡನ್ನು ನಾಳೆ ನಮ್ಮ ಗೃಹ ಮಂತ್ರಿಗಳು ಮತ್ತು ನಮ್ಮ ಕೃಷಿ ಮಂತ್ರಿಗಳು ಇದನ್ನು ಮಾಡ್ತಾ ಇದ್ದಾರೆ. ಅಶೋಕ ಹೋಟೆಲ್ನಲ್ಲೇ ತರಬೇತಿನೂ ಇದೆ. ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ 5, 6, 7ನ್ನ ಇಲ್ಲಿ ಹೋಟೆಲ್ ಅಶೋಕನಲ್ಲಿ 3 ದಿನಗಳ ತರಬೇತಿಯನ್ನು ಮಾಡ್ತೀವಿ. 2 ದಿನ ಸಮ್ಮೇಳನವನ್ನು ಮಾಡ್ತಾರೆ. 3 ದಿನ ಅದು ಮಾಡ್ತಾರೆ. ಸರ್, ಈ ಅಣಬೆಯಲ್ಲಿ ಮೊದಲು ಅಣಬೆನ ಉಪ್ಪು ನೀರಲ್ಲಿ ಬೇಯಿಸಿ ಮೊದಲು ಬಿಡ್ತಾ ಇದ್ವಿ. ಫಸ್ಟ್ ಇದ್ದಿದ್ದು ಆ ಥರ. ಈಗ ಏನು ಮಾಡಿದರೆ ನಾನ್ ವೆಜ್ ಥರ ಕಾಣಿಸೋದಕ್ಕೋಸ್ಕರ ಪೂರ್ತಿ ಮಸಾಲೆ ಹಾಕಿ ಇದನ್ನು ಜಂಕ್ ಫುಡ್ ಥರ ಮಾಡ್ಕೊಡ್ತಾರೆ. ಅದು ಆರೋಗ್ಯ ಬಣ್ಣನೂ ಆಗ್ತಾರೆ. ಅದು ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಹೆಲ್ತ್ ಇವರು ಈಗ ಹೇಳಿದ್ದಾರೆ. ಏನ್ ಮಾಡ್ತಾ ಇದೀವಿ ಅಂದ್ರೆ, ಅದೇ ಅದ್ರ ಬಗ್ಗೆ ನೀವೇನು ಅವೇರ್ನೆಸ್ ಈಗ ವ್ಯಾಲ್ಯೂ ಅಡಿಷನ್ ಅಂತ ಮಾಡ್ತಾ ಇದೀವಿ. ನಾವೇನಂದ್ರೆ ಯಾವುದೇ ಪದಾರ್ಥ, ಬರೀ ಮಶ್ರೂಮ್ ಒಂದರಲ್ಲೇ ಅಲ್ಲ, ಯಾವುದೇ ನಾವು ಬೆಳೆಗಳನ್ನ ಬೆಳೆದ್ರು ಅದರಲ್ಲಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಮೌಲ್ಯವರ್ಧಿತ ಪದಾರ್ಥಗಳಿಂದ ಹೆಚ್ಚು ಲಾಭಾಂಶ ಜನಗಳಿಗೆ. ಆದರೆ ನಾವು ಈ ಮಶ್ರೂಮ್ನಲ್ಲಿ ನಾವೇನು ಮೌಲ್ಯವರ್ಧಿತ ಪದಾರ್ಥಗಳನ್ನು ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ದಂಗೂ ಈಗ ನೀವು ಗೋಬಿ ಮಂಚೂರಿ